ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಒಂದ್ ವೇಳೆ ಕೃಷ್ಣನ್ಗೆ ವಂಶಿ ಜೊತೆ ಮದ್ವೆ ಆಗೋದು ಇಷ್ಟ ಇಲ್ಲ ಅಂತ ಮೊದ್ಲೇ ಗೊತ್ತಾಗಿದ್ದಿದ್ರೆ ನಾವಿಷ್ಟು ಕಷ್ಟಪಡೋ ಅಗತ್ಯನೇ ಇರ್ತಿರ್ಲಿಲ್ಲ. ದೇವ್ರೇ, ಕೃಷ್ಣ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ರೆ ಸಾಕು. ಎಲ್ರು ಹೀಗೆ ಮೌನ ನಿಂತ್ಕೊಂಡ್ರೆ ಏನ್ ಅನ್ಕೊಳೋಣ ನಾವು? ಮಾತಾಡಿ ಏನಾದ್ರು. ಏನಿಲ್ಲ ದೊರೆಸ್ವಾಮಿಗಳೇ, ನಮ್ ಕೃಷ್ಣ ಇದಾನಲ್ಲ, ಅವನು ಇದುವರೆಗೂ ಯಾವುದಕ್ಕೂ ನಾವು ಹೇಳಿದ್ದಕ್ಕೆ ಇಲ್ಲ ಅಂದಿಲ್ಲ. ಅದರಲ್ಲೂ ನಮ್ಮ ವಂಶಿ ವಿದ್ಯಾವಂತೆ, ಲಕ್ಷಣವಾಗಿರೋ ಹುಡುಗಿ, ಅವಳನ್ ಬೇಡ ಅನ್ನೋದಕ್ಕೆ ಅದೇನ್ ಕಾರಣ ಇರತ್ತೆ ಹೇಳಿ? ಅವನ್ಗೆ ಖಂಡಿತ ವಂಶಿ ಅಂದ್ರೆ ಇಷ್ಟ ಇದೆ. ನಮಗೆಲ್ಲ ವಂಶಿ ಯಾವತ್ತೂ ಇಷ್ಟ ಆಗ್ಬಿಟ್ಟಿದ್ದಾಳೆ. ಅವಳಿಗಿಂತ ಒಳ್ಳೆ ಸೊಸೆ ಈ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಕೃಷ್ಣ, ಏನೋ ಇದು? ಯಾಕಿನ್ನು ಯೋಚನೆ ಮಾಡ್ತಾ ನಿಂತಿದ್ಯಾ? ನಿನ್ಗೂ ಇಷ್ಟ ಇದೆ ಅಂತ ಬಾಯ್ಬಿಟ್ಟು ಹೇಳು. ಏನೋ ಯೋಚನೆ ಮಾಡ್ತಿದ್ಯಾ? ನೋಡೋ, ಈ ಜನ್ಮದಲ್ಲಿ ನಿನಗೆ ವಂಶಿ ಅಂತ ಹುಡುಗಿ ಸಿಕ್ಕಲ್ಲ. ಎಲ್ಲ ಟೆನ್ಷನ್ ಅಲ್ಲಿದ್ದಾರೆ. ಬೇಗ ಒಪ್ಕೊಳ್ಳೋ, ಹೇಳು. ಕೃಷ್ಣ, ಇದು ನಿನ್ ಜೀವನದ ಪ್ರಶ್ನೆ ಕಣೋ. ಈಗ ನೀನೇನು ಹೇಳ್ತೀಯ ಅನ್ನೋದಕ್ಕೆ ನಾವೆಲ್ಲರೂ ಇಲ್ಲಿ ಕಾಯ್ತಾ ಇದ್ದೀವಿ. ನಿನ್ನ ನಿರ್ಧಾರ ತಿಳಿಸು. ಈ ವಿಷಯದಲ್ಲಿ ನಿನ್ನ ತೀರ್ಮಾನನ ನಾವು ಯಾರೂ ಪ್ರಶ್ನೆ ಮಾಡೋದಿಲ್ಲ. ಇಷ್ಟು ದಿನ ನಾನು ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ಅಂತ ಹೇಳಿದ್ದೆ. ಆದರೆ ನಿಜ ಹೇಳಬೇಕು ಅಂದರೆ ನನಗೆ ಈ ವಿಷಯದಲ್ಲಿ ಮುಂಚೆಯಿಂದನೂ ಸ್ವಲ್ಪ ಗೊಂದಲ ಇತ್ತು. ಆದರೆ ಈಗ ಹೇಳ್ತೀನಿ, ವಂಶಿನ ಮದುವೆ ಆಗೋಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಅಷ್ಟೇ ಖುಷಿನೂ ಇದೆ. ನಿನ್ ತಲೆ ಕುಟ್ಟ. ಒಂದು ಕ್ಷಣ ನನ್ನ ಎದೆ ಬಡ್ಕೊಳ್ಳದೆ ನಿಂತೋಗಿತ್ತಲ್ಲೋ. ಅಯ್ಯೋ ಅಮ್ಮ, ನಮ್ ಕೃಷ್ಣ ಹೇಗೆ ಅನ್ನೋದು ಎಲ್ರಿಗೂ ಚೆನ್ನಾಗ್ ಗೊತ್ತಿದೆ. ಅಂಥದ್ರಲ್ಲಿ ಈ ವಿಷಯದಲ್ಲಿ ಬಾಯ್ಬಿಟ್ಟು ಹೇಳಿದಾನಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು. ಹುಡುಗಿನ ಕಂಡ್ರೆ ಓಡೋಗ್ತಾ ಇದ್ದವನು ಇವತ್ತು ಬಾಯ್ ಬಿಟ್ಟು ಇಷ್ಟ ಅಂತ ಹೇಳ್ತಾ ಇದ್ದಾನಲ್ಲ. ಈ ಮದುವೆ ನಡೆಯೋದಿಕ್ಕೆ ಇನ್ನೇನ್ ಬೇಕು ಹೇಳಿ? ದೇವರ ದೊಡ್ಡವನು. ಕೊನೆಗೆ ಎಲ್ಲವೂ ಒಳ್ಳೇದಾಯ್ತು. ಅಂತೂ ಕೃಷ್ಣನ ಬಾಯಲ್ಲೇ ಈ ಮದುವೆಗೆ ಅವನಿಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ ಕೇಳಿ ನನಗಂತೂ ಮನಸ್ಸು ಹಗರ ಆಯ್ತು. ಇದೇನಮ್ಮ ಹೀಗಾಗೋಯ್ತು? ಅವಾಗ ನೋಡಿದ್ರೆ ವಂಶಿ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ದವನು ಇವಾಗ ನನಗಿಷ್ಟ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾನಲ್ಲ. ಬಾಯ್ ಮುಚ್ಕೊಂಡು ನಿಂತ್ಕೋ. ಏನೋ ಮಗ ನೀನು ಒಂದು ಕ್ಷಣ ಬೈಕ್ ಬರ್ಸ್ಬಿಟ್ಟಿದ್ದಲ್ಲೋ. ಏನ್ ಟ್ವಿಸ್ಟ್ ಮೇಲ್ ಟ್ವಿಸ್ಟು. ಥ್ರಿಲ್ಲರ್ ಸಿನಿಮಾದಲ್ಲಿ ಇರಲ್ಲ ಬಿಡಪ್ಪ, ಅಂತ ಟ್ವಿಸ್ಟ್ ಕೊಟ್ಬಿಟ್ಟೆ. ನಾವು ಗೊತ್ತಲ್ಲ. ಸೂಪರ್. ಅಲ್ಲ ಕಣ, ವಂಶಿ ವಿಷಯ ಎತ್ತಿದ್ರೆ ಸಾಕು, ಅವಳ ವಿಷಯ ಬಿಟ್ಟು ಬೇರೆ ಮಾತಾಡೋ ಅಂತಿದ್ದವನು ಸಡನ್ ಆಗಿ
ಮದುವೆ ಆದ್ರೆ ಅವಳೇ ಆಗೋದು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಟಲ್ಲೋ. ಅಂತ ಮ್ಯಾಜಿಕ್ ಏನಪ್ಪ ಆಯ್ತು ನಿಂಗೆ? ಲೈ, ಯಾವ ಮ್ಯಾಜಿಕ್ಕೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಮತ್ತೆ ಸಡನ್ ಆಗಿ ಏನಾಯ್ತು? ಯಾವ್ದಾದ್ರು ದೇವ್ರು ಕನ್ಸಲ್ ಬಂದ್ ಹೇಳ್ಬಿಟ್ನಾ? ಯಾವ ದೇವರು ಬರ್ಲಿಲ್ಲ ಮಗ. ಆದ್ರೆ ನೀನ್ ನನ್ಗೆ ಹೇಳಿದ್ದು ಯಾಕೋ ನಿಜ ಅನ್ಸ್ತು, ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ನಾನು ಹೇಳದ್ನಾ? ಲೋ, ನಾನೇನೋ ಅಂತದ್ದು ಹೇಳ್ದೆ. ವಂಶಿನ ಬೇಡ ಅನ್ನೋದಕ್ಕೆ ನನ್ನ ಹತ್ರ ಒಂದೇ ಒಂದು ಸರಿಯಾದ ಕಾರಣ ಕೂಡ ಇರಲಿಲ್ಲ ಪಕೋಡ. ಅವಳನ್ನ ಮದುವೆ ಆಗಿ ನಮ್ದು ಅಂತ ಒಂದು ಕುಟುಂಬ ಆದ್ಮೇಲೆ ಎಲ್ಲಿ ನಮ್ಮ ಮನೆಯವ್ರನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯದಲ್ಲೇ ಅವಳನ್ನ ದೂರ ಇಟ್ಬಿಟ್ಟಿದ್ದೆ. ಆದ್ರೆ ಅವಳ ಪ್ರೀತಿ ನನ್ನ ಬದಲಾಗೋ ಥರ ಮಾಡ್ತು. ಆದ್ರೆ ಅವಳ ಪ್ರೀತಿ ಮುಂದೆ ನಾನು ಸೋತೋಗ್ಬಿಟ್ಟೆ. ಅವಳು ನಾನು ತಪ್ಪು, ಅವಳೇ ಸರಿ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಲು. ಲೈ, ನೀನ್ ತಪ್ಪು ಮಾಡ್ತಿದೀಯ ಅಂತ ನಾನು ಯಾವತ್ತಿಂದನೋ ಬಡ್ಕೊಂತಿದ್ದೆ. ಅದ್ ನಿನ್ಗೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ. ನೀನು ಹೇಳಿದ ತಕ್ಷಣ ಅರ್ಥ ಆಗಕ್ಕೆ ನಾನು ಯಾವತ್ತಾದ್ರೂ ಹುಡುಗಿ ಹತ್ರ ಮಾತಾಡಿದ್ನಾ? ಅಂಥದ್ರಲ್ಲಿ ವಂಶಿ ಪ್ರೀತಿನ ಅದು ಹೆಂಗೋ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತೋಗಿದ್ದೆ. ಆದರೆ ಅವಳಿಗೆ ನಮ್ಮ ಕುಟುಂಬದ ಮೇಲೆ ಗೌರವ, ಪ್ರೀತಿ ಇದೆಲ್ಲ ನೋಡಿ ನನ್ನ ಮನ್ಸು ಬದಲಾಗೋಯ್ತು. ಅಲ್ಲ ಕಣೋ, ದೋಸೆ ಕಾವಲಿ ಬಿಸಿ ಆಗೋ ಟೈಮ್ ಗ್ಯಾಪಲ್ಲಿ ನನಗೆ ಗೊತ್ತಿಲ್ದಂಗೆ ಸಡನ್ ಆಗಿ ಅಂಥದ್ದೇನಪ್ಪ ಆಯ್ತು? ವಂಶಿ ಬಗ್ಗೆ ಅಂಥದ್ದೇನೋ ನೋಡ್ದೆ? ವಂಶಿ ನಾನು ಅನ್ಕೊಂಡಿರೋ ಥರ ಹುಡುಗಿ ಅಲ್ಲ ಪಕೋಡ. ಇದು ನನ್ ಕುಟುಂಬ. ಈ ಕುಟುಂಬಕ್ಕೆ ಎಷ್ಟೇ ಕಷ್ಟ ಬಂದ್ರೂ ಅದನ್ನ ಕಾಪಾಡೋದು ನನ್ ಜವಾಬ್ದಾರಿ. ಈ ಕುಟುಂಬದ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳೋದಿಕ್ಕೆ ನಾನಂತೂ ಬಿಡಲ್ಲ. ಅದನ್ನ ನೋಡಿದ್ಮೇಲೆ ನನಗೆ ಅರ್ಥ ಆಯ್ತು, ವಂಶಿ ನನಗೆ ಸರಿಯಾದ ಜೋಡಿ ಹೌದೋ ಅಲ್ವೋ, ಆದ್ರೆ ಈ ಮನೆಗೆ ಮಾತ್ರ ಅವಳು ಸರಿಯಾದ ಸೊಸೆ. ಅವಳು ನನಗೋಸ್ಕರ ಇಷ್ಟೊಂದು ಬದಲಾಗಿದ್ದಾಳೆ ಅಂದಮೇಲೆ ಅಂಥದ್ರಲ್ಲಿ ನಾನು ಅವಳಿಗೋಸ್ಕರ ಮನ್ಸು ಬದಲಾಯಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅನ್ಸ್ತು ಮಗ. ಅಯ್ಯೋ ಕಳ್ಳನ್ ಮಗನೇ, ಹುಡುಗಿರ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದವನು ಹಂಗ ಹೇಳಿ ಹೇಳಿನೇ ಬುಟ್ಟಿಗೆ ಬೀಳ್ಸ್ಕೊಂಡ್ಬಿಟ್ಟಲ್ಲೋ. ಥೋ, ಇವಾಗ ನೋಡ ಕೃಷ್ಣ ಅನ್ನೋ ಹೆಸರಿಗೆ ಕಳೆ ಬಂತು ಕಣಲೇ. ಇದೇನಿದು? ಸಡನ್ ಆಗಿ ನಮ್ಮ ಹುಡುಗ ಗೇರೆ ಚೇಂಜ್ ಮಾಡ್ಬಿಟ್ಟ. ಅಂತೂ ಅವನ್ ಬಾಯಲ್ಲೇ ಒಪ್ಕೊಂಡ ಅಲ್ವಾ, ಅಷ್ಟು ಸಾಕು. ಹೌದು, ನಿನ್ನೆ ತಾನೇ ನನ್ ಮುಖ ನೋಡಿ ಊದಿಸ್ಕೊಂಡ್ ಹೋದವನು ಇವಾಗ ಹೇಗೆ ಒಪ್ಕೊಂಡ? ಒಂದ್ ವೇಳೆ ಈಗ್ಲೂ ಕೂಡ ಮನೆಯವ್ರಿಗೆ ಬೇಜಾರಾಗ್ಬಾರ್ದು ಅಂತ ಒಪ್ಕೊಂಡ್ಬಿಟ್ನಾ? ಈ ಜೆನ್ಸಿ ಹುಡುಗಿರೇ ಈ ತರ ಸುಮ್ನೆ ಓವರ್ ಥಿಂಕ್ ಮಾಡಿ ನನ್ ತಲೆನ ಹಾಳು ಮಾಡ್ಕೊಳ್ಳೋದ್ ಬೇಡ. ಡೈರೆಕ್ಟ್ ಆಗಿ ಹೋಗಿ ಅವನ ಹತ್ರನೇ ಕೇಳ್ಬಿಡ್ತೀನಿ. ಈ ಸಲ ಏನಾದ್ರೂ ಉಲ್ಟಾ ಹೊಡೆದ್ರೆ ನಾನ್ ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಅವ್ನ್ ಕುತ್ಕೆ ಹಿಡಿದು ಸಾಯಿಸ್ಬಿಡ್ತೀನಿ.